ಶಿಡ್ಲಘಟ್ಟದಲ್ಲಿ ಸಂವಿಧಾನದ ಮಹತ್ವದ ಕುರಿತು ಉಪನ್ಯಾಸ ಕಾರ್ಯಕ್ರಮ. ವಿದ್ಯಾರ್ಥಿಗಳು ಸಂವಿಧಾನಾತ್ಮಕ ಮೌಲ್ಯಗಳನ್ನು ಅರಿತುಕೊಳ್ಳಬೇಕು. ಜನ ನಾಗಪ್ಪ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಚಕೋರ ಸಾಹಿತ್ಯ ವಿಚಾರ ವೇದಿಕೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಸಂವಿಧಾನದ ಮಹತ್ವ ಮತ್ತು ಆಶಯಗಳು ವಿಷಯದ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಶನಿವಾರ ಶಿಡ್ಲಘಟ್ಟ ನಗರದ ARM PU ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉಪನ್ಯಾಸವನ್ನು ಭಾರತೀಯ ಪರಿವರ್ತನಾ ಸಂಘದ ಸಂಯೋಜಕರು ಹಾಗೂ ಲೇಖಕರಾದ ಜನ ನಾಗಪ್ಪ ಅವರು ನೀಡಿದರು. ಅವರು ಮಾತನಾಡಿ, ಸಂವಿಧಾನವು ಕೇವಲ ಕಾನೂನುಗಳ ಸಂಕಲನ ಮಾತ್ರವಲ್ಲದೆ ದೇಶದ ಪ್ರಜಾಪ್ರಭುತ್ವವನ್ನು ಕಾಪಾಡುವ ಜೀವಂತ ಗ್ರಂಥವಾಗಿದೆ ಎಂದು ಹೇಳಿದರು. ಯಾವುದೇ ಜಾತಿ, ಧರ್ಮ, ವರ್ಣ, ಬಣ್ಣ ಅಥವಾ ಭೇದ ಭಾವವಿಲ್ಲದೆ ಎಲ್ಲರೂ ಸಮಾನವಾಗಿ ಬದುಕುವ ಹಕ್ಕನ್ನು ಸಂವಿಧಾನ ನೀಡಿದೆ. ಗಣರಾಜ್ಯೋತ್ಸವದ ಹಿನ್ನೆಲೆ ಸಂವಿಧಾನದ ರೂಪುಗೊಳ್ಳುವಿಕೆ ಹಾಗೂ ಅದರ ಆಶಯಗಳನ್ನು ವಿದ್ಯಾರ್ಥಿಗಳಿಗೆ ಸರಳವಾಗಿ ವಿವರಿಸಿ ವಿದ್ಯಾರ್ಥಿಗಳು ಸಂವಿಧಾನಾತ್ಮಕ ಮೌಲ್ಯಗಳನ್ನು ಅರಿತು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇನ್ನು ಭಾರತೀಯ ಸಂವಿಧಾನವು ದೇಶದ ಸರ್ವೋತ್ತಮ ಕಾನೂನಾಗಿದ್ದು ಪ್ರತಿಯೊಬ್ಬರೂ ಅಣ್ಣ ತಮ್ಮಂದಿರಂತೆ ಪರಸ್ಪರ ಸಹೋದರತ್ವದ ಭಾವನೆಗಳೊಂದಿಗೆ ಬದುಕಲು ಅವಕಾಶ ಕಲ್ಪಿಸುವ ಕಾನೂನು ಕಟ್ಟಳೆಗಳನ್ನು ಒಳಗೊಂಡಿದೆ ಎಂದು ಹೇಳಿದರು. 77ನೇ ಸಂವಿಧಾನ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವದ ಈ ದಿನ ನಾವೆಲ್ಲರೂ ಸಂವಿಧಾನದ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪ ಮಾಡಬೇಕಾಗಿದೆ. ಯಾವುದೇ ಧರ್ಮಕ್ಕೆ ಸೇರಿರಲಿ, ಸ್ನೇಹಿತರಾಗಿರಲಿ, ಅಕ್ಕಪಕ್ಕದವರಾಗಿರಲಿ, ಬೇರೆ ಊರಿನವರಾಗಿರಲಿ, ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವರಾಗಿರಲಿ, ಎಲ್ಲರೂ ಸಮಾನರು ಎಂಬ ಭಾವನೆ ನಮ್ಮಲ್ಲಿ ಮೂಡಬೇಕು. ಮನುಷ್ಯನ ಬಣ್ಣದ ಆಧಾರದ ಮೇಲೆ ಭೇದ ಭಾವ ಮಾಡುವ ಮನೋಭಾವ ಸಮಾಜದಲ್ಲೂ ಇನ್ನೂ ಇದೆ. ಬೆಳ್ಳಗಿದ್ದರೆ ಸುಂದರ, ಕಪ್ಪಾಗಿದ್ದರೆ ಕುರೂಪಿ ಎಂಬ ತಪ್ಪು ಕಲ್ಪನೆಗಳು ನಮ್ಮೊಳಗೆ ಬೇರೂರಿವೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಇನ್ನು ಈ ರೀತಿಯ ಮನಸ್ಥಿತಿಗಳು ಕೆಲವು ಪುಸ್ತಕಗಳಲ್ಲಿಯೂ ಕಾಣಸಿಗುತ್ತಿವೆ. ಇತ್ತೀಚೆಗೆ ಇಸ್ಕಾನ್ ಒಂದು ಕಥಾಪುಸ್ತಕದಲ್ಲಿ ವಾಲ್ಮೀಕಿಯನ್ನು ಆರಂಭದಲ್ಲಿ ಕಪ್ಪಾಗಿರುವ ವ್ಯಕ್ತಿಯಾಗಿ ಚಿತ್ರಿಸಿರುವ ಉದಾಹರಣೆಯನ್ನು ಉಲ್ಲೇಖಿಸಿದ ಅವರು, ವ್ಯಕ್ತಿಯ ಬಣ್ಣ, ರೂಪ ಅಥವಾ ಜನ್ಮವಲ್ಲ, ಅವನ ಗುಣ, ವಿಚಾರ, ಮಾನವೀಯತೆಯೇ ಅವನ ಮೌಲ್ಯವನ್ನು ನಿರ್ಧರಿಸುತ್ತದೆ ಎಂಬ ಸಂದೇಶವನ್ನು ಸಂವಿಧಾನ ನಮಗೆ ನೀಡುತ್ತದೆ ಎಂದು ಹೇಳಿದರು. ಸಂವಿಧಾನವು ಸಮಾನತೆ, ಸಹೋದರತ್ವ ಮತ್ತು ಮಾನವ ಗೌರವದ ತತ್ವಗಳ ಮೇಲೆ ನಿರ್ಮಿತವಾಗಿದ್ದು ಸಮಾಜದಲ್ಲಿರುವ ಎಲ್ಲ ರೀತಿಯ ಭೇದ ಭಾವಗಳನ್ನು ತೊಡೆದುಹಾಕುವ ಶಕ್ತಿಯನ್ನು ಹೊಂದಿದೆ. ಈ ಮೌಲ್ಯಗಳನ್ನು ವಿದ್ಯಾರ್ಥಿಗಳು ಅರಿತುಕೊಂಡು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಂವಿಧಾನದ ಆಶಯಗಳು ಸಾರ್ಥಕವಾಗುತ್ತದೆ ಎಂದು ಜನ ನಾಗಪ್ಪ ಅವರು ತಮ್ಮ ಉಪನ್ಯಾಸದಲ್ಲಿ ಹೇಳಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ARM PU ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ K ಮೂರ್ತಿ ಸಾಮ್ರಾಟ್ ಮಾತನಾಡಿ, ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯ ಜ್ಞಾನವರ್ಧಕ ಕಾರ್ಯಕ್ರಮಗಳ ಮೂಲಕ ಸಂವಿಧಾನದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವುದು ಅತ್ಯಂತ ಅಗತ್ಯವಿದೆ ಎಂದು ಹೇಳಿದರು. ಇನ್ನು ಭಾರತೀಯ ಸಂವಿಧಾನ ಶ್ರೇಷ್ಠತೆ ಎಂದರೆ ಅದರ ಬ್ಯೂಟಿ ಆಫ್ ಕಾನ್ಸ್ಟಿಟ್ಯೂಷನ್, ಅಂದರೆ ಪ್ರಜಾಪ್ರಭುತ್ವ, ಪ್ರಜೆಗಳೇ ತಮ್ಮ ಆಡಳಿತಗಾರರನ್ನು ಆಯ್ಕೆ ಮಾಡುವ ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿದೆ ಎಂದು ವಿವರಿಸಿದರು. ಸಂವಿಧಾನದ ಕುರಿತು ಅನೇಕ ಮಹಾತ್ಮರು ಬರೆದಿರುವ ಪುಸ್ತಕಗಳನ್ನು ವಿದ್ಯಾರ್ಥಿಗಳು ಓದಬೇಕು. ಮೊಬೈಲ್ ಯುಗದಲ್ಲಿ ಪುಸ್ತಕ ಓದುವ ಅಭ್ಯಾಸ ಕಡಿಮೆಯಾಗುತ್ತಿರುವುದು ಆತಂಕಕಾರಿ ವಿಷಯವಾಗಿದ್ದು, ಪುಸ್ತಕ ಓದುವ ಅಭ್ಯಾಸವನ್ನು ಬೆಳೆಸಿಕೊಂಡರೆ ವಿಚಾರಧಾರೆ ಇನ್ನಷ್ಟು ವಿಸ್ತಾರವಾಗುತ್ತದೆ ಎಂದು ಸಲಹೆ ನೀಡಿದರು. ಈ ರೀತಿಯ ವೇದಿಕೆಗಳು ಮುಂದೆಯೂ ಕಾಲೇಜಿಗೆ ಲಭಿಸಲಿ ಎಂಬ ಆಶಯ ವ್ಯಕ್ತಪಡಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಚಕೋರ ಸಾಹಿತ್ಯ ವಿಚಾರ ವೇದಿಕೆಯನ್ನು ವಿಶೇಷವಾಗಿ ಅಭಿನಂದಿಸಿದರು. ಚಕೋರ ಸಾಹಿತ್ಯ ವಿಚಾರ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಈದರೆ ಪ್ರಕಾಶ್ ಮಾತನಾಡಿ, ಭಾರತೀಯ ಸಂವಿಧಾನವು ದೇಶದ ಪ್ರಜಾಪ್ರಭುತ್ವದ ಅಡಿಪಾಯಾಗಿದ್ದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಮತ್ತು ಕರ್ತವ್ಯಗಳನ್ನು ನಿರ್ಧರಿಸುವ ಮಹತ್ವದ ದಾಖಲೆ ಎಂದು ಹೇಳಿದರು. ಸಾಹಿತ್ಯ ಹಾಗೂ ಚಕೋರ ಜಿಲ್ಲಾ ಸಂಚಾಲಕರಾದ ಪಾತಮುತ್ತಕದಳ್ಳಿ ಚಲಪತಿ ಗೌಡ ಮಾತನಾಡಿ, ಸಾಹಿತ್ಯ ಮತ್ತು ಸಂವಿಧಾನ ಎರಡೂ ಸಮಾಜ ಪರಿವರ್ತನೆಗೆ ಮಾರ್ಗದರ್ಶಕ ಶಕ್ತಿಗಳಾಗಿವೆ ಎಂದು ಅಭಿಪ್ರಾಯಪಟ್ಟರು. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮಾತನಾಡಿ, ಸಂವಿಧಾನ ಕಾನೂನು ಮಹತ್ವ ಹಾಗೂ ನಾಗರಿಕರ ಜವಾಬ್ದಾರಿಗಳ ಕುರಿತು ವಿವರಿಸಿ ವಿದ್ಯಾರ್ಥಿಗಳು ಸಂವಿಧಾನಾತ್ಮಕ ಮೌಲ್ಯಗಳನ್ನು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇನ್ನು ಕಾರ್ಯಕ್ರಮದ ವೇಳೆ ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಂವಿಧಾನ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಲಾಗಿದ್ದು ಸರಿಯಾದ ಉತ್ತರ ನೀಡಿದ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ವಿತರಿಸುವ ಮೂಲಕ ಪ್ರೋತ್ಸಾಹಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಶಶಿಕುಮಾರ್ ಎ ಅವರನ್ನು ಸನ್ಮಾನಿಸಲಾಯಿತು. ವಿಶೇಷ ಆಕರ್ಷಣೆಯಾಗಿ ಶಿಡ್ಲಘಟ್ಟ ತಾಲೂಕಿನ ಮಿಮಿಕ್ರಿ ಕಲಾವಿದ ಮಳ್ಳೂರು ಪ್ರಭಾಕರ್ ಅವರು ಮಿಮಿಕ್ರಿ ಪ್ರದರ್ಶನ ನೀಡಿ ವಿದ್ಯಾರ್ಥಿಗಳನ್ನು ಮನರಂಜಿಸಿದರು. ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಈದರೆ ಸಮತಾ ಸೇನೆ ಅಧ್ಯಕ್ಷ ವೆಂಕಟರಾಮಪ್ಪ, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಬೆಳ್ಳೂಟಿ ಮುನಿಕೆಂಪಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಪ್ರತೀಶ್, ತಾಲೂಕು ರೈತ ಸಂಘದ ಅಧ್ಯಕ್ಷ ತಾದೂರು ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.
ಸಂವಿಧಾನವನ್ನು ಅಧ್ಯಯನ ಮಾಡಿ ಒಂದು ಶಾಲೆಯ ಹೆಸರೇ ಶಾರದಾಂಬ, ಶಾರದಾ ಕಾನ್ವೆಂಟ್. ನಾವು ಒಬ್ಬರೊಬ್ಬರಾಗಿ ಅಣ್ಣ ತಮ್ಮಂದಿರ ತರ ಅಥವಾ ಅವರೊಂದು ಆತ ಬದುಕೋದಕ್ಕೆ ಕೊಡುವಂತ ಅವಕಾಶನೇ, ಅದಕ್ಕಿರುವಂತ ಕಾನೂನು ಕಟ್ಟಳೆಗಳೇ ಈ ದೇಶದ ಸರ್ವೋತ್ತಮವಾದಂಥ ಕಾನೂನು, ಅದು ಸಂವಿಧಾನ. ಈ 77ನೇ ಸಂವಿಧಾನ ದಿನಾಚರಣೆ ಅಂತಲೂ ಹೇಳ್ಬೋದು, ಗಣರಾಜ್ಯೋತ್ಸವ ಅಂತ ಹೇಳ್ಬೋದು. ಈ ದಿನ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿರ್ಬೇಕು. ಮಾಡ್ತಾ ಇಲ್ರಪ್ಪ? ಏನಂದ್ರೆ ಯಾವುದೇ ಧರ್ಮ ಆಗಿರ್ಲಿ, ನಿಮ್ಮ ಸ್ನೇಹಿತರಾಗಿರ್ಲಿ, ನಿಮ್ಮ ಅಕ್ಕಪಕ್ಕದವರಾಗಿರ್ಲಿ, ನಿಮ್ಮ ಬೇರೆ ಊರವರಾಗಿರ್ಲಿ, ಅವ್ರು ಯಾವುದೇ ಜಾತಿಗೆ ಸೇರಿರ್ಲಿ, ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ಅರ್ಥ ಆಯ್ತಲ್ಲ, ಅವ್ರು ಯಾವುದೇ ಕಲರ್ ಇರ್ಲಿ, ನಮ್ಮಲ್ಲಿದೆಯಲ್ಲ ಬೆಳಗಿದ್ರೆ ಸುಂದರವಾಗಿರ್ತಾರೆ ಅಂತ, ಕಪ್ಪಗಿದ್ರೆ ಏನದು ಕುರೂಪಿ ಅನ್ನೋ ಟೈಪಲ್ಲಿ ನಮ್ಮ ಪುಸ್ತಕಗಳಲ್ಲಿ ಕೂಡ ಇದೆ. ಮೊನ್ನೆ ತಾನೇ ಇಸ್ಕಾನ್ ಒಂದು ಪುಸ್ತಕ ನೋಡಿದೆ. ಇಸ್ಕಾನ್ ಟೆಂಪಲ್ ಇದೆಯಲ್ಲ, ಅದೊಂದು ಕತೆ ಪುಸ್ತಕ, ಕತೆ ಪುಸ್ತಕ ಕೊಟ್ಟಿದ್ರು. ಅದರಲ್ಲಿ ವಾಲ್ಮೀಕಿ ಮೊದಲು ಕಪ್ಪಗಿರ್ತಾನೆ, ನಾರದ ಬಂದ್ಬಿಟ್ಟು ಅನೇಕ ವಿಚಾರಗಳನ್ನು ಈ ರೀತಿಯಾಗಿ ಶಾಲಾ ಕಾಲೇಜುಗಳಲ್ಲಿ ಆ ವಿಚಾರಗಳನ್ನು ಮುಟ್ಟಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಸಂವಿಧಾನದ ಒಂದು ಶ್ರೇಷ್ಠತೆ, ಬ್ಯೂಟಿ ಆಫ್ ಕಾನ್ಸ್ಟಿಟ್ಯೂಷನ್ ಏನು ಅಂತ ಗೊತ್ತಾ? ಡೆಮಾಕ್ರಸಿ, ಪ್ರಜಾಪ್ರಭುತ್ವ. ಒಬ್ಬ ಪ್ರಭುವನ್ನು ಯಾರು ಆಯ್ಕೆ ಮಾಡ್ತಾರೆ? ಪ್ರಜೆಗಳು. ಅಂತ ಒಂದು ಬ್ಯೂಟಿನೆಸ್ ಅನ್ನ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೊಂದಿದೆ. ಸೊ ಅನೇಕ ಮಹಾತ್ಮರು ಆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ನೀವು ಪುಸ್ತಕಗಳನ್ನು ಓದಬೇಕಾಗುತ್ತೆ. ಈ ಮೊಬೈಲ್ ಯುಗದಲ್ಲಿ ಪುಸ್ತಕಗಳನ್ನು ಓದುವಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನೀವು ಆ ರೀತಿಯಾದಂಥ ಹವ್ಯಾಸವನ್ನು ಇಟ್ಕೊಂಡಲ್ಲಿ ವಿಚಾರಗಳು ತುಂಬಾ ಸಿಗ್ತವೆ. ಇಂಥ ವೇದಿಕೆಗಳು ನಮ್ಮಂಥ ಕಾಲೇಜುಗಳಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಡಲಿ ಅಂತ ಭಾವಿಸ್ತಾ, ಮತ್ತು ಈ ಒಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪರಿಷತ್ತಿನ ಚಕೋರ್, ಎಸ್ಪೆಷಲಿ ಚಕೋರ್ ಸಾಹಿತ್ಯ ವೇದಿಕೆಗೆ ನಾನು ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಆಯ್ಕೆ ಕಾರಣಕರ್ತರಾಗಿರುವಂಥ ಈದರೆ ಪ್ರಕಾಶ್ ರವರು ಕೂಡ ನಾನು ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಜೋರಾದ ಚಪ್ಪಾಳೆ.